ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ಹುಡುಗಿಯರಿಗೇನಂತಾರ ಸ್ನೇಹಿತೆಯರನ್ನ ಹುಡುಗಿಯರ ಅಂದ್ರೆ ಹುಡುಗಿಯರಿಗೆ. ಸೊ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಐತಿ. ಯಾಕಂದ್ರೆ ಭಾಳ ಜನ ಕೇಳತ್ತಿದ್ರಿ ನಿಮ್ಮ ಡೆಸ್ಕ್ ಸೆಟಪ್ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಅಂತ. ಅಂದ್ರೆ ನೀವು ಏನೇನು ಯೂಸ್ ಮಾಡ್ತೀರಿ ಅದನ್ನೆಲ್ಲ ತೋರಿಸಿ ಅಂತ. ಸೊ ನಾನು ಕೂಡ ಹೇಳಿದ್ದೆ 10,000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಆ ವಿಡಿಯೋ ಮಾಡ್ತೀನಿ ಅಂತ ಹೇಳಿ. ಸೊ ಫೈನಲಿ 10,000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರು. ಸೊ ನನಗೂ ಕೂಡ ಭಾಳ ಖುಷಿ ಆಗತೈತಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಫ್ಯೂಚರ್ ಒಳಗೂ ಸಪೋರ್ಟ್ ಮಾಡ್ರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ತೊಗೊಂಡ್ಬರ್ತೀನಿ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಏನೇನು ಪ್ರಾಡಕ್ಟ್ಸ್ ಅದಾವು, ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅದನ್ನೆಲ್ಲಾನು ತೋರಿಸ್ಕೊಡ್ತೀನಿ. ಸೊ ನಾನು ಇದನ್ನೆಲ್ಲ ಯಾಕೆ ತೋರ್ಸಾತೀನಿ ಅಂದ್ರೆ, ನಾನು ಯಾರ್ದಾರ ಯೂಟ್ಯೂಬ್ ಒಳಗೆ ವಿಡಿಯೋಸ್ ನೋಡ್ಬೇಕಾರೆ ಔಟ್ ಡೆಸ್ಕ್ ಸೆಟಪ್ ಒಳಗೆ ಏನೇನು ಐಟಮ್ಸ್ ಅದಾವು, ಅದ್ರ ಪ್ರೈಸ್ ಎಷ್ಟು, ಅದು ಎದಕ್ಕೆ ಯೂಸ್ ಆಕತಿ, ಅದರಿಂದ ಏನೇನು ಯೂಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ನನಗೂ ಆಸೆ ಹೆಚ್ಚಾಕಿತ್ತು. ಸೊ ನಿಮಗೂ ಕೂಡ ಆ ಥರ ಇರ್ಬೋದಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡತ್ತೀನಿ, ಓಕೆನಾ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಾನು ಈ ಡೆಸ್ಕ್ ಸೆಟಪ್ ಒಳಗೆ ಏನೇನು ತೋರಿಸ್ತಾನಲ್ಲ ಅದೆಲ್ಲ ನಾನು ಒಂದಪಟ್ಟಿಗೆ ಪರ್ಚೇಸ್ ಮಾಡಿಲ್ಲ. ಟೈಮ್ ಜೊತೆಗೆ ಒಂದೊಂದಾಗೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡೀನಿ. ಆ್ಯಂಡ್ ಇದ್ರೊಳಗಿರೋ ಕೆಲವೊಂದು ಪ್ರಾಡಕ್ಟ್ಸ್ ಪ್ರಮೋಷನ್ ಒಳಗದಾವು, ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು. ಸೊ ಮಾತು ಜಾಸ್ತಿ ಆಯ್ತು ಅನಿಸ್ತತಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ, ಬರ್ರಿ. ಸೊ ಇದು ಕ್ಯಾಮ್ರಾ ನಾನು ಟ್ರೈಪೋಡ್ಗೆ ಹಾಕೀನಿ. ಇದನ್ನ ತೆಗೆದು ನಮ್ಮ ಇಲ್ಲಿ ಒಂದು ಗಿಂಬೋಲ್ ಐತಡ್ರಿ, ತೋರಿಸ್ತಾಯಿತ್ತು. ಗಿಂಬೋಲ್ ಅಲ್ಲ, ಅದು ಒಂದು ಸಣ್ಣದು ಮಿನಿ ಪೋಡು ಅಲ್ಲ, ಇದಕ್ಕೆ ಕ್ಯಾಮ್ರಾ ಹ್ಯಾಂಡಲ್ ಅಂತಾರಲ್ಲ, ಒಟ್ಟು ಇಂಥದ್ದೊಂದು ಐತಿ. ಇದರೊಳಗೆ ಆ ಕ್ಯಾಮ್ರಾ ಹಾಕಿ ತೋರಿಸ್ತೇನೆ ಒಂದೊಂದಾಗೆ. ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡ್ಬಿಡಣ್ರಿ. ನನ್ನ ಕಡೆಗೆ ಇದೊಂದು ಡೆಸ್ಕ್ ಅಲ್ಲದು ಡಿಜಿಟೆಕ್, ಇದಕ್ಕೇನಂತಾರ ಒಂದೊಂದು ಸತಿ ಅಮೆಝಾನ್ ಒಳಗೆ ನೋಡ್ಬಿಡ್ತೀನಿ. ಅವು ನೆನಪಿರ್ತಾವೆ, ಬಟ್ ಬೇಕಾಗಿರೋ ಟೈಮ್ ಒಳಗೆ ಮರ್ಯಾದೆ ತೆಗಿಯೋಕೆ ನೆನಪಾಗಲ್ಲ ಅವು. ಅಮೆಝಾನ್ ಮಿನಿ ಟ್ರೈಪೋಡ್. ನಾನು ಈಗ ಅಮೆಝಾನ್ ಒಳಗೆ ಹೋದ್ನೆ ಸರ್ಚ್ ಮಾಡಕ್ಕೆ. ಅಲ್ಲಿ ಆಟೋಮೆಟಿಕ್ ಕೈ ಮಿನಿ ಟ್ರೈಪೋಡ್ ಅಂತ ಟೈಪ್ ಮಾಡಕತ್ಬಿಟ್ಟಿತ್ತು. ಸೊ ನೋಡ್ರಿ, ಗೊತ್ತಿರ್ತಾವು, ಬಟ್ ಇಂಥ ಟೈಮ್ ಒಳಗೆ ನೆನಪಾಗಂಗಿಲ್ಲ. ಯಾಕಂದರೆ ನಮ್ದೆಲ್ಲ ಮರ್ಯಾದೆ ತೆಗಿಬೇಕಲ್ಲ ಅದಕ್ಕೆ. ಸೊ ಇದು ಮಿನಿ ಟ್ರೈಪೋಡು. ಈ ಟ್ರೈಪೋಡ್ ನಾನು ಯೂಸ್ ಮಾಡೋದು. ಇದು ನಾನು ಜಾಸ್ತಿ ಅದಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ಔಟ್ಸೈಡ್ ಹೋದಾಗ ಏನಾರ ಬಿ ರೋಲ್ಸ್ ಬೇಕಾಗಿರ್ತೈತಿ, ಆ ಬಿ ರೋಲ್ಸ್ ಎಲ್ಲ ತೊಗೊಳಕ್ಕೆ ನಾನು ಈ ಮಿನಿ ಟ್ರೈಪೋಡ್ ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಮೊಬೈಲ್ ಕೂಡ ಹೋಲ್ಡ್ ಮಾಡ್ಬೋದು, ಕ್ಯಾಮ್ರಾ ಕೂಡ ಹೋಲ್ಡ್ ಮಾಡ್ಬೋದು. ಆ್ಯಂಡ್ ಇದ್ರೊಳಗೆ ತೋರಿಸೋ ಯಾವ ಪ್ರಾಡಕ್ಟು ಪ್ರಮೋಷನ್ ಅಲ್ಲ, ಎಲ್ಲ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನ ನಾನು ನಿಮ್ಗೆ ಹಾನೆಸ್ಟ್ ಒಪಿನಿಯನ್ ಜೊತೆ ತೋರ್ಸಾಕತ್ತೇನೆ ಅಷ್ಟೇ. ಸೊ ಮತ್ತು ಪ್ರಮೋಷನ್ ಮಾಡತ್ತೀನಿ ಅನ್ಕೋಬೇಡ್ರಿ. ಇದನ್ನ ಹಿಂಗೆ ದೊಡ್ಡದು ಮಾಡಿ ಇದ್ರ ಸೈಜ್ನ ಅಡ್ಜಸ್ಟ್ ಕೂಡ ಮಾಡ್ಬೋದು, ಹೈಟು. ಆಮೇಲೆ ಇದನ್ನು ನಾವು ರೀಲ್ಸ್ ಥರನೂ ಯೂಸ್ ಮಾಡ್ಬೋದು. ಇದನ್ನು ಹಿಂಗೆ ತಿರ್ಗಿಸಿದ್ರೆ ಇದು ರೀಲ್ಸ್ ಥರನೂ ಯೂಸ್ ಆಕತಿ. ಸೊ ಇದೊಂದು ಐತೆ ನನ್ನ ಹತ್ರ. ಇವಾಗ ಆ ಕ್ಯಾಮ್ರಾನ ಇದಕ್ಕೆ ಹಾಕಿ ನಾನು ಎಲ್ಲ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ನಂಗೆ ಮಾತಾಡೋಕೆ ಬರಲ್ಲಪ್ಪ ಒಂದೊಂದು ಸತಿ ಏನು ಯಾವಾಗಲೂ ಮಾತಾಡೋಕೆ ಬರಲ್ಲ. ಈಗ ನಾನು ನಾರ್ಮಲಾಗಿ ಬೇರೆ ಹ್ಯೂಮನ್ಸ್ ಇತ್ತು ಮನುಷ್ಯರ ಜೊತೆ, ಫ್ರೆಂಡ್ಸ್ ಜೊತೆಗೆ ಯಾರ್ದಾರ ಜೊತೆಗೆ ಮಾತಾಡಕತ್ತಾಗ ಗಂಟ್ಲು ನೋಯೋದು ಅಥವಾ ಜಾಸ್ತಿ ಸುಸ್ತು ಅನ್ಸೋದು ಅಥವಾ ಬಾಯಿ ನೋಯೋದು ಇದೆಲ್ಲ ಏನು ಫೀಲ್ ಆಗಂಗಿಲ್ಲ. ಅದು ಯೂಟ್ಯೂಬ್ಗೆ ಅಂತ ಅಥವಾ ಯಾವ್ದಾರ ವಿಡಿಯೋ ಬಗ್ಗೆ ಅಂತ ಮಾತಾಡಕ್ಕೆ ಹೋಗೋಣಲ್ಲ, ಅವಾಗ ಒಂಥರ ಸುಸ್ತು ಸರ ಅನ್ಸೋದು, ಒಂಥರ ಗಂಟಲಿನಲ್ಲಿ ಕಿಚ್ ಅನ್ನೋದು, ಒಂಥರ ಗಂಟ್ಲ ನೀರು ಕುಡಿಬೇಕು ಅನ್ಸೋದು, ಇದೆಲ್ಲ ಯಾಕೆ ಆಕತಿ ಅನ್ಪ. ಅದು ವಿಡಿಯೋ ಮಾಡ್ಬೇಕಾರೆ ಆಕತಿ. ಫ್ರೆಂಡ್ಸ್ ಜೊತೆಗೆ ಅಷ್ಟೊರು ಯಾಕೆ ಮಾತಾಡೋ ಏನು ಅನ್ಸಂಗಿಲ್ಲ. ಸೊ ಫಸ್ಟ್ ಇದು ಲೈಟ್ ಸ್ಟ್ಯಾಂಡ್ ಅಥವಾ ಸಾಫ್ಟ್ ಬಾಕ್ಸ್. ಸೊ ನನ್ನ ವಿಡಿಯೋಸ್ನ ನಾನು ಶೂಟ್ ಮಾಡೋಕ್ಕೆ ಈ ಸಾಫ್ಟ್ ಬಾಕ್ಸ್ ಯೂಸ್ ಮಾಡ್ತೀನಿ. ಇದು ಗೋಡಕ್ಸ್ ಕಂಪ್ನಿದು. ಇದಕ್ಕೆ ಅರೌಂಡ್ ನಾನು ಒಂದು 2,000 ಏನೋ ಕೊಟ್ಟಿದ್ದೆ. ಇದ್ರ ಜೊತೆಗೆ ಇದು ಸಪ್ರೇಟಾಗಿ ತೊಗೊಂಡೆ ನಾನು. ಇದ್ರ ಜೊತೆ ಬರಂಗಿಲ್ಲ. ಇದು ಹನಿಕೊಂಬ್ ಅಂತ. ಸೊ ಇದು ಎದಕ್ಕೆ ಯೂಸ್ ಆಕತಿ ಅಂದರೆ, ಈ ಲೈಟ್ ಇರ್ತೈತಲ್ಲ ಅದು ಆ ಕಡೆಗೆ ಈ ಕಡೆಗೆ ಎಲ್ಲಿ ರಿಫ್ಲೆಕ್ಟ್ ಆಗಬಾರ್ದು, ಡೈರೆಕ್ಟ್ ನಮ್ಮ ಫೇಸ್ಗೆ ಬರಲಿ ಅಂತ ಹೇಳಿ ಈ ಹನಿಕೊಂಬ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ಇದು ಲೈಟ್ ಸ್ಟ್ಯಾಂಡು, ಇದು ಕೂಡ ಇದ್ರ ಜೊತೆಗೆ ಪರ್ಚೇಸ್ ಮಾಡಿದ್ದು. ನಾನು ಟ್ರೈಪೋಡು ಇದು ಯೂಸ್ ಮಾಡೋದು ಡಿಜಿಟೆಕ್ ಅವ್ರದ್ದು. ಇದಕ್ಕೆ ಅರೌಂಡ್ 6,500 ಕೊಟ್ಟಿದ್ದೆ. ಸೊ ಚೆನ್ನಾಗೈತಿ ಇದು ಟ್ರೈಪೋಡು. ನೀವು ಯಾರು ಹೆವಿ ಡ್ಯೂಟಿಗೆಲ್ಲ ಯೂಸ್ ಮಾಡ್ಕೋಬೇಕಂದ್ರೆ ಈ ಟ್ರೈಪೋಡ್ನ ಪರ್ಚೇಸ್ ಮಾಡ್ಬೋದು. ಸೊ ನನ್ನ ವಿಡಿಯೋಸ್ಗೆಲ್ಲ ನಾನು ಇದೇ ಟ್ರೈಪೋಡ್ನ ಯೂಸ್ ಮಾಡೋದು, ಓಕೆ. ಸೊ ಇವಾಗ ನಮ್ಮ ಡೆಸ್ಕ್ ಒಳಗೆ ಬರೋಣ್ರಿ. ಈ ಚೇರ್ನ ಹಿಂದೆ ಹೋಗ್ಬಿಡು ದೋಸ್ತ ನೀನು. ಸೊ ಇವಾಗ ನೆಕ್ಸ್ಟ್ ನಮ್ಮ ಡೆಸ್ಕ್ ಸೆಟಪ್ ಬಗ್ಗೆ ಬರೋಣ್ರಿ. ಸೊ ಫಸ್ಟ್ ಇದೊಂದು ಕ್ಯೂಟ್ ಲೈಟು. ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ. ರೀಸೆಂಟಾಗಿ ಅಂದರೆ ಒಂದು 4-5 ದಿನ ಆಯ್ತು. ಇದಕ್ಕೆ ಅರೌಂಡ್ 300 ರೂಪಾಯಿ ಐತಿ. ಇದನ್ನು ಈ ಥರ ಟ್ಯಾಪ್ ಮಾಡಿರಿ ಲೈಟ್ ಹತ್ತೈತಿ. ನಾನು ಇದನ್ನು ಆ್ಯಕ್ಚುಲಿ ನಾನು ವಿಡಿಯೋ ಬ್ಯಾಕ್ಗ್ರೌಂಡಿಗೆ ಯೂಸ್ ಮಾಡ್ಬೇಕಂತ ಪರ್ಚೇಸ್ ಮಾಡಿದ್ದೆ. ಆಮೇಲೆ ಈ ಬುಕ್ಕು ಓದಾಕತ್ತಾಗ ಯೂಸ್ ಆಕತಿ. ಫುಲ್ ರೂಮ್ ಲೈಟ್ ಆನ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇದನ್ನೊಂದು ಆನ್ ಮಾಡಿ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇದೊಂದು ಡೆಸ್ಕ್ ಟ್ರೈಪೋಡ್ ಅಂತಲೇ ಹೇಳ್ಬೋದು. ಇದು ಎದಕ್ಕೆ ಯೂಸ್ ಆಕತ್ತೆ ಅಂದರೆ, ನಾನು ಇಲ್ಲಿ ಕ್ಯಾಮ್ರಾ ಹಾಕಿ ಇಲ್ಲಿ ಕುತ್ಕೊಂಡು ನಾನು ವರ್ಕ್ ಮಾಡಕತ್ತಾಗ ಅದು ನನ್ನ ಫೇಸ್ ಕೂಡ ಕಾಣಿಸ್ತೈತಿ. ಮುಂಚೆ ನನ್ನ ಕೈಯಾಗೈತಲ್ಲ ಇದು ಹ್ಯಾಂಡಲ್ಲು,
ಇದನ್ನು ಯೂಸ್ ಮಾಡ್ತಿದ್ದೆ. ಅದು ಇಲ್ಲೆಲ್ಲ ಇಟ್ಟರೆ ಬರೀ ಬೀಳೋದು ಅದೆಲ್ಲ ಹಾಕಿತ್ತು. ಆಮೇಲೆ ಇಲ್ಲಿ ಇಡ್ತಿದ್ದೆ ಸಂಧ್ಯಾಗೆಲ್ಲ ತುರುಕಿ, ಬಟ್ ಅದು ಕರೆಕ್ಟ್ ನಿಲ್ತಿದ್ದಿದ್ದಿಲ್ಲ. ಇದಾದರೆ ಹಾಗೇನಿಲ್ಲ, ಜಸ್ಟ್ ಇಲ್ಲಿ ನಾನು ಕ್ಯಾಮ್ರಾ ಮೌಂಟ್ ಮಾಡಿದರೆ ಸಾಕು, ನಾನು ಡೈರೆಕ್ಟ್ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ಬೋದು. ಅದರ ನೆಕ್ಸ್ಟು ಇದೊಂದು ಇಯರ್ಬಡ್ಸು ಸೋನಿ ಕಂಪ್ನಿದು WF-700. ಇದನ್ನು ನಾನು ಪರ್ಚೇಸ್ ಮಾಡಿ ಒಂದು 3 ವರ್ಷ ಆಗಾಗ ಬಂತು. ಸೊ ಇದು ಚೆನ್ನಾಗೈತಿ ಸೌಂಡ್, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೆ. ಫಸ್ಟ್ ಸಣ್ಣ ಹೇಳತ್ತೆ ನಾನು. ನೆಕ್ಸ್ಟ್ ಇದು ಡೆಕ್ಸ್ ಟೈಮರ್. ಇದ್ರೊಳಗೆ ಟೈಮರ್ ಕೂಡ ಇರ್ತೈತಿ, ಅಂದರೆ ಟೈಮ್ ಕೂಡ ಇರ್ತೈತಿ. ಆ್ಯಂಡ್ ಇಲ್ಲಿ ಸ್ಪೀಕರ್ ಕೂಡ ಐತಿ, ಇದರಿಂದ ಹಾಡು ಕೂಡ ಕೇಳ್ಬೋದು. ಆಮೇಲೆ ಅಲಾರಾಮು ಅದೆಲ್ಲ ಸೆಟ್ ಮಾಡ್ಬೋದು. ಅದರದ್ದೆಲ್ಲ ಸೆಟ್ಟಿಂಗ್ಸು ಇಲ್ಲದಾವು ಮೇಲೆ. ಆಮೇಲೆ ಇದೊಂದು ಎಲೆಕ್ಸಾ. ಇದನ್ನು ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಆ ಎಲೆಕ್ಸಾ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ನಾನು ಒಂದೊಂದ್ಸತಿ ವರ್ಕ್ ಮಾಡ್ಬೇಕಾರೆ ಏನಾರ ಸಾಂಗ್ ಕೇಳ್ಬೇಕು ಅಥವಾ ಯಾವ್ದಾರ ಮ್ಯೂಸಿಕ್ಕಿನ ಬೀಟ್ ಕೇಳ್ಬೇಕು ಅಂದಾಗ ಮೊಬೈಲ್ ತೊಗೊಂಡು ಅದನ್ನು ಹುಡುಕಿ ಸರ್ಚ್ ಮಾಡಿ ಹಚ್ಚಿ ಇಡೋದ್ರಾಗ, ಅಂದರೆ ವರ್ಕ್ ಮಾಡೋಕೆ ಮೂಡ್ ಇರ್ತೈತಿ, ಬಟ್ ಡಿಸ್ಟ್ರಾಕ್ಟ್ ಆಗಿಬಿಡ್ತೈತಿ. ಅಂದರೆ ಮೈಂಡ್ ಡಿಸ್ಟ್ರಾಕ್ಟ್ ಆಗಿಬಿಡ್ತೈತಿ. ಅದ್ರ ಬದಲಿ ನಾನು ಅದು ಎಲೆಕ್ಸಾ ಇದ್ದರೆ, ಎಲೆಕ್ಸಾ ಪ್ಲೇ ದಿಸ್ ಸಾಂಗು, ಎಲೆಕ್ಸಾ ಪ್ಲೇ ದಟ್ ಸಾಂಗು, ಈ ಥರ ಎಲ್ಲ ನಾನು ಮ್ಯೂಟ್ ಮಾಡ್ತೇನೆ ತಡ್ರಿ ಇದನ್ನ. ಹಾಂ, ನಾನು ಮೊಬೈಲ್ ಮುಟ್ಟೋದೇ ಬೇಡ, ಜಸ್ಟ್ ನಾನು ಎಲೆಕ್ಸಾಗೆ ಈ ಸಾಂಗ್ ಪ್ಲೇ ಮಾಡಂತ ಹೇಳಿ ನಾನು ವರ್ಕ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಾನು ಅಲ್ಲಿ ಬೆಡ್ ಮೇಲೆ ಮಕ್ಕೊಂಡಿರಲಿ ಅಥವಾ ಅಲ್ಲೆಲ್ಲರೂ ನಿಂತ್ಕೊಂಡಿರಲಿ, ಎಲ್ಲಿಂದ ಬೇಕಾದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಹಾಗಾಗಿ ನಾನು ಎಲೆಕ್ಸಾನ ಪರ್ಚೇಸ್ ಮಾಡಿದ್ದು, ಅಂದರೆ ಮೊಬೈಲಿಂದ ನನ್ನ ದೂರ ಇಡೋಕ್ಕೆ. ಸೊ ಇವಾಗ ಈ ಮಾನಿಟರು, ಇದನ್ನು ನಾನು ಅಮೆಝಾನ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಅರೌಂಡ್ 15,000 ಏನೋ ಈ ಮಾನಿಟ್ರಿಗೆ ಕೊಟ್ಟಿದ್ದೆ, 15-14 ಗೊತ್ತಿಲ್ಲ. ಸೊ ಇದು ಆಸರ್ ಕಂಪ್ನಿದು. ಇದನ್ನು ನಾನು ಸ್ಪೆಷಲಿ ಗೇಮಿಂಗ್ ಆ್ಯಂಡ್ ಎಡಿಟಿಂಗಿಗೆ ಪರ್ಚೇಸ್ ಮಾಡಿದ್ದೆ. ಇದು ಆ್ಯಕ್ಚುಲಿ 100% ಇಲ್ಲ sRGB, 97% sRGB ಐತಿ. ಆಮೇಲೆ 165 Hz ರಿಫ್ರೆಶ್ ರೇಟ್ ಐತಿ. ಸೊ ಇದು ಸ್ಪೆಷಲ್ ಆಗಿ ನಾನು ಜಾಸ್ತಿ ಗೇಮ್ ಆಡ್ತಿದ್ದೆ ಅವಾಗ. GTA 5 ಆಗಿರ್ಬೋದು, ಫೋರ್ಜಾ ಹಾರಿಝಾನ್ ಆಗಿರ್ಬೋದು, ಈ ಥರದ ಗೇಮ್ಸ್ನ ನಾನು ಜಾಸ್ತಿ ಆಡ್ತಿದ್ದೆ. ಸೊ ಹಾಗಾಗಿ ನಾನು ಈ ಮಾನಿಟರ್ನ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಇದು ಎಡಿಟಿಂಗಿಗೆ ಕೂಡ ಈಗ ತುಂಬ ಯೂಸ್ ಆಗತ್ತೈತಿ. ಸೊ ಕಲರ್ ಅಕ್ಯುರೇಸಿ ಐತಿ, ನಂಗೆ ಇಲ್ಲಿ ಮಟ್ಟ ಆದ್ರೆ ಏನು ಪ್ರಾಬ್ಲಮ್ ಬಂದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು CPU ಆ್ಯಂಡ್ ದೆನ್ CPU. ಈ CPU ತೊಗೊಂಡು ನಾನು ಆಲ್ಮೋಸ್ಟ್ ಒಂದು 3 ವರ್ಷ ಆಗಾಗ ಬಂತು. ಇದ್ರೊಳಗೆ ಎಷ್ಟು ಒಳ್ಳೊಳ್ಳೆ ಕಾನ್ಫಿಗ್ರೇಷನ್ ಅದಾವು ಅಂದ್ರೆ, ನನ್ನ ಎಡಿಟಿಂಗಿಗೆ ಇನ್ನೂ ಅಷ್ಟೇನು ಜಾಸ್ತಿ ಪ್ರಾಬ್ಲಮ್ ಬಂದಿಲ್ಲ. ಯಾವ ಥರದ ಹ್ಯಾಂಗಿಂಗ್ ಇಶ್ಯೂ ಆಗಿರ್ಬೋದು, ಏನು ಪ್ರಾಬ್ಲಮ್ ಬಂದಿಲ್ಲ. ಫುಲ್ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಚೆನ್ನಾಗಿ ವರ್ಕ್ ಆಗತ್ತೈತಿ. ಇನ್ನೂ ಆದರೂ ಏನು ಇಶ್ಯೂ ಬಂದಿಲ್ಲ. ಸೊ ಇದ್ರೊಳಗೆ ಟೋಟಲ್ 16+16 ಅಂದರೆ 32 GB ರ್ಯಾಮ್ ಐತಿ. ಅದು ವಿಂಜನ್ಸ್ ಕಂಪ್ನಿದು ಐತಿ ರ್ಯಾಮು. ಆ್ಯಂಡ್ ದೆನ್ 3060 Ti ಗ್ರಾಫಿಕ್ ಕಾರ್ಡ್ ಐತಿ 8 GBದು. 1 TB ಹಾರ್ಡ್ ಡಿಸ್ಕ್ ಐತಿ. ಆಮೇಲೆ 1.5 TB SSD ಐತಿ. ಆ್ಯಂಡ್ ಇದ್ರೊಳಗೆ 3 ಫ್ಯಾನ್ ಬರ್ತಾವೆ. ಇದು ಈ CPU ಜೊತೆಗೆ ಬರ್ತೈತಿ. ಆ್ಯಂಡ್ ನಾನು ಸಪ್ರೇಟಾಗಿ 3 ಫ್ಯಾನ್ ದುಡ್ಡು ಕೊಟ್ಟು ಹಾಕ್ಸಿದ್ದೆ. ಆಮೇಲೆ ಇವೆಲ್ಲ ಕೂಲರ್ ಅಂತೂ ಓಕೆ. ಅದು ಬಿಟ್ಟರೆ ಮತ್ತೇನು ಇಂಪಾರ್ಟೆಂಟು, Ryzen 7 ಪ್ರೊಸೆಸರ್ ಐತಿ ಇದ್ರೊಳಗೆ. ಆಮೇಲೆ ನಾನು ಎಡಿಟಿಂಗಿಗೆ ಈ ಹೆಡ್ಫೋನ್ ಯೂಸ್ ಮಾಡ್ತೀನಿ. ಇದು AKG ಕಂಪ್ನಿಯವ್ರದ್ದು K72 ಅಂತ. ಸೊ ಇದು ಸ್ಪೆಷಲಿ ಫಾರ್ ಎಡಿಟಿಂಗು, ಆಡಿಯೋ ಮಾನಿಟರಿಂಗು ಅದೆಲ್ಲ ಮಾಡ್ತಾರಲ್ಲ, ಅದು ಅವ್ರಿಗೋಸ್ಕರನ ಅಂತ ಬಿಲ್ಡ್ ಮಾಡಿರೋ ಹೆಡ್ಫೋನ್ ಇದು. ಸೊ ನೀವೇನಾರೇ ಎಡಿಟಿಂಗಿಗೆ ಹೆಡ್ಫೋನ್ ನೋಡಕತ್ತರ ಈ ಹೆಡ್ಫೋನು ಮಸ್ಟ್ ಆ್ಯಂಡ್ ಬೈ. ಆ್ಯಂಡ್ ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡತ್ತೀನಿ ಹಾಗಾಗಿ ಹೇಳಿದೆ ಅಷ್ಟೆ. ಆಮೇಲೆ ಇವೆಲ್ಲ ನಾನು ಮೀಶೋ ಒಳಗೆ ಆರ್ಡರ್ ಮಾಡಿದ್ದು. ರೂಮು ಸ್ವಲ್ಪ ಎಸ್ಥೆಟಿಕ್ಕಾಗಿ ಕಾಣಲಿ ಅಂತ ಹೇಳಿ ಈ ಸಾಂಗ್ಸಿಂದೆಲ್ಲ ನಾನು ಪರ್ಚೇಸ್ ಮಾಡಿದ್ದೆ. ಈ ಸಾಂಗಿನ ಎಕ್ಸಾಕ್ಟ್ ಕನ್ನಡದ ಸಿಕ್ಕಿದ್ರೆ ಅದು ಕೂಡ ಪರ್ಚೇಸ್ ಮಾಡ್ತಿದ್ದೆ, ಬಟ್ ಇದು ಓನ್ಲಿ ಇಂಗ್ಲೀಷ್ ಒಳಗೆ ಅವೈಲೇಬಲ್ ಇತ್ತು. ಸೊ ನಾನು ಡೈರೆಕ್ಟಾಗಿ ಆರ್ಡರ್ ಮಾಡಿ ಇವನ್ನೆಲ್ಲ ಅಂಟಿಸೇನಿ. ಆಮೇಲೆ ಇಲ್ಲಿ ಎಲ್ಲಿ ಅದಾವೆ ಇವು ಕೂಡ ಅಮೆಝಾನ್ ಇದು ಮೀಶೋ ಒಳಗೆ ಅವೈಲೇಬಲ್ ಐತಿ. ಇವು ಅಮೆಝಾನ್ ಒಳಗೆ ಕೂಡ ಅದಾವು, ಬಟ್ ಸಸ್ತಾ ಕಡಿಮೆ ರೇಟ್ ಒಳಗೆ ಬೇಕಂದ್ರೆ ನೀವು ಮೀಶೋ ಒಳಗೆ ಪರ್ಚೇಸ್ ಮಾಡಿರಿ. ಇದೆಲ್ಲ ನಾನು ಮೀಶೋ ಒಳಗೆ ಪರ್ಚೇಸ್ ಮಾಡಿದ್ದು. ಲೀವ್ಸ್ ಅಂತ ಸರ್ಚ್ ಮಾಡಿ ಸಿಗ್ತೈತಿ. ಆಮೇಲೆ ಇಲ್ಲೊಂದು ದೇವ್ರ ಫೋಟೋ ಐತಿ, ಇದಿಲ್ಲ ಆಫ್ಲೈನ್ ಮಾರ್ಕೆಟ್ ಒಳಗೆ ಪರ್ಚೇಸ್ ಮಾಡಿದ್ದು. ಇಂಥವು ಟೋಟಲ್ 3 ಫೋಟೋ ಪರ್ಚೇಸ್ ಮಾಡಿದ್ದೆ ನಾನು. ಇಲ್ಲೊಂದು ಹಾಕಿದ್ದೆ, ಆಮೇಲೆ ಇಲ್ಲೊಂದು ಇಟ್ಟಿದ್ದೆ. ಅವು 2 ಗಾಳಿಗೆ ಬಿದ್ದು ಒಡೆದು ಹೋಗ್ಬಿಟ್ಟು ಈಗ ಡೈರೆಕ್ಟ್ ಇದೊಂದು ಉಳ್ದೈತೆ ಅಷ್ಟೇ. ಆ್ಯಂಡ್ ದೆನ್ ಟೇಬಲ್, ತುಂಬ ಮೆಸೇಜ್ ನಾನು ನೋಡಿದ್ದೆ ಟೇಬಲ್ ಬಗ್ಗೆ ಭಾಳ ಜನ ಕೇಳಿದ್ರಿ. ಈ ಟೇಬಲ್ ನಾನು ಆನ್ಲೈನ್ ಒಳಗೆ ತೊಗೊಂಡಿಲ್ಲ, ಆ್ಯಕ್ಚುಲಿ ಆಫ್ಲೈನ್ ಒಳಗೆ ತೊಗೊಂಡಿನಿ. ಈ ಟೇಬಲ್ ಪ್ರೈಸ್ 5,800 ರೂಪಾಯಿ ಐತಿ. ಸೊ ಇದ್ರ ಸೈಜ್ ಇಲ್ಲಿಂದ ಅಲ್ಲಿ ಬರ್ತೈತಿ. ಸೊ ಇದು ಬರೀ ಮಾನಿಟರ್ಗೆ ಅಂತಲೇ ನಾನು ಈ ಥರ ಡೆಸ್ಕ್ ಸೆಟಪ್ಗೆ ಅಂತಲೇ ತರಿಸಿದ್ದೆ. CPU-ಗೆ ಅಂತ ಹೇಳಿ ಸಪ್ರೇಟಾಗಿ ಇನ್ನೊಂದು ಟೇಬಲ್ ತೊಗೊಂಡಿದ್ದೆ. ಇದು ಆಫ್ಲೈನ್ ಒಳಗೆ ಮಾಡಿಸಿದ್ದೆ ನಾನು. ಇದು ಅರೌಂಡ್ 1,1500 ರೂಪಾಯಿನ ಕೊಟ್ಟನು ಇದಕ್ಕೆ. ಇದ್ರೊಳಗೆ ಒಂದು ಡ್ರಾಯರ್ ಕೂಡ ಬರ್ತೈತಿ. ಇದ್ರೊಳಗೆ ನಾನು ಕ್ಯಾಮ್ರಾ, ಮೈಕು ಅದೆಲ್ಲ ಇಡ್ತೀನಿ. ಆಮೇಲೆ ಇಲ್ಲಿ ಬ್ಯಾಟ್ರಿ ಅದಾವು. ಆ್ಯಂಡ್ ದೆನ್ ಇದನ್ನು ಓಪನ್ ಮಾಡಿದರೆ ಇದ್ರೊಳಗೆ ಚಾರ್ಜರು, ಆಮೇಲೆ 1-2 ಪವರ್ ಬ್ಯಾಂಕ್ ಅದಾವು. ಆಮೇಲೆ ಇದೊಂದು ಲೈಟ್ ಐತಿ. ಈ ಲೈಟ್ ಅಂತೂ ಭಾಳ ಯೂಸ್ ಆಕತ್ತೆ ನಂಗೆ. ಇದು ಆ್ಯಕ್ಚುಲಿ ಪ್ರಮೋಷನಿಗೆ ಬಂದಿತ್ತು. ನಾನು ಔಟ್ಸೈಡ್ ಎಲ್ಲರೂ ಹೋದೆ ಅಂದ್ರೆ ಸಾಕು ಇದೊಂದು ಲೈಟ್ ತೊಗೊಂಡು ಹೋಗ್ತೀನಿ. ಔಟ್ಸೈಡ್ ಭಾಳ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ದೊಡ್ಡ ಲೈಟ್ ಒಯ್ಯೋ ಬದಲು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳಕ್ಕೆ ಈ ಥರ ಸಣ್ಣ ಲೈಟ್ ಯೂಸ್ ಮಾಡ್ಬೋದು. ಅದು ಎಷ್ಟು ಚಂದ ಕಾಣ್ತದೆ ನೋಡ್ರಿ ಅಲ್ಲಿ. ಇದ್ರೊಳಗೆ ನಾನು ಭಾಳಷ್ಟು RGB ಲೈಟ್ ಎಲ್ಲ ಅವೈಲೇಬಲ್ ಅದಾವೆ. ಸೊ ಇದು ವೈಟ್ ಕಲರು. ಇದ್ರೊಳಗೆ ಬೇರೆ ಬೇರೆ ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬೋದು. ಹೇಳ್ರಿ ಇದ್ರೊಳಗೆ
ಇದ್ರೊಳಗೆ ಇಷ್ಟ ಐತಿ. ಆಮೇಲೆ ಇಲ್ಲಿ ಕೇಬಲ್, ಆಮೇಲೆ ಅಲ್ಲಿ ಮೈಕ್ ಐತೆ ಒಂದು. ಇಲ್ಲಿ ಕೆಳಗಂತೂ ಅಷ್ಟೇನು ಯೂಸ್ ಇಲ್ಲದೆ ಇರೋ ಐಟಮ್ಸ್ ಎಲ್ಲ ಅಲ್ಲ ನಾನು ಕೆಳಗಿಟ್ಟೇನೆ. ನೆಕ್ಸ್ಟ್ ಇದು ಡೆಸ್ಕ್, ಇದಕ್ಕೇನಂತಾರ, ಮಾನಿಟರ್ ಸ್ಟ್ಯಾಂಡ್. ಇದನ್ನು ತೆಗೆದು ಈ ಕಡೆ ಇಡ್ರಿ. ಇನ್ನೂ ಇಲ್ಲಿ ಮಕ್ಕ ಸ್ವಲ್ಪ ಹೊತ್ತು. ಇದನ್ನು ಕೂಡ ನಾನು ಅಮೆಝಾನ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಇದು ಅಮೆಝಾನ್ ಬೇಸಿಕ್ ಅವ್ರದ್ದು. ಸೊ ಇದು ಮಾನಿಟರ್ ಸ್ಟ್ಯಾಂಡ್. ಇದನ್ನು ಯೂಸ್ ಮಾಡೋ ಅಡ್ವಾಂಟೇಜ್ ಏನಂದರೆ ಇದು ಮಾನಿಟ್ರ್ ಕನೆಕ್ಟ್ ಐತಿ. ಸೊ ನಾನು ಇದನ್ನು ಯಾವ ಕಡೆ ಬೇಕಾದರೂ ಹೊಳಿಸ್ಬೋದು. ಆಮೇಲೆ ಇದನ್ನು ಫುಲ್ ಮಾನಿಟರ್ನ ಈ ಥರ ರೊಟೇಟ್ ಕೂಡ ಮಾಡ್ಬೋದು ವರ್ಟಿಕಲ್ ಒಳಗೆ. ಸೊ ಆಮೇಲೆ ಇದನ್ನು ನಾನು ಮೇಲೆ ಕೆಳಗೆ ಇದೆಲ್ಲ ಫುಲ್ ಟಿಲ್ಟ್ ಮಾಡ್ಬೋದು. ಸೊ ಅದಕ್ಕೆ ಇದು ಭಾಳ ಯೂಸ್ ಆಕತಿ ಮಾನಿಟರ್ ಸ್ಟ್ಯಾಂಡು. ಇದ್ರ ಜೊತೆಗೆ ಬರೋದೈತಲ್ಲ ಅದ್ರೊಳಗೆ ಅಷ್ಟೆಲ್ಲ ಫ್ಯೂಚರ್ ಇರಲಿಲ್ಲ. ಸೊ ನಾನು ಒರಿಜಿನಲ್ ಇರೋದನ್ನು ರಿಮೂವ್ ಮಾಡಿ ಇದನ್ನು ಇದ್ರ ಜೊತೆಗೆ ಹಾಕೀನಿ. ನೆಕ್ಸ್ಟ್ ಇದು ಕೂಡ ನನಗೆ ಪ್ರಮೋಷನಿಗೆ ಬಂದಿತ್ತು. ಇದು ವೆಲ್ಬೋರ್ನ್ ಕಂಪ್ನಿ ಅವ್ರದ್ದು. ವೇಟ್, ನಾನು ಲೈಟ್ ಆಫ್ ಮಾಡ್ತೀನಿ. ಇದು ಗೋಡಕ್ಸ್ ಒಳಗೆ ಐತಲ್ಲ, ಇದು ಅದೇ ಥರದ ಲೈಟ್. ಇದ್ರೊಳಗೆ ನಿಮಗೆ ಸುಮಾರು RGB ಲೈಟ್ಸ್ ಎಲ್ಲ ಆಪ್ಷನ್ ಅದಾವು. ಇದಕ್ಕೆ ಮೊಬೈಲಿಂದ ಆ್ಯಪ್ ಕೂಡ ಬರ್ತೈತಿ, ಅದರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಇದ್ರದ್ದು ಕೂಡ ಲೈಟ್ನ ನಾವು ಬೇರೆ ಬೇರೆ ಕಲರ್ ಒಳಗೆ ಚೇಂಜ್ ಮಾಡ್ಬೋದು. ಸದ್ಯಕ್ಕೆ ನಾನು ಇವಾಗ ಈ ಲೈಟೇ ಯೂಸ್ ಮಾಡತ್ತೀನಿ. ನೆಕ್ಸ್ಟು ಈ ಕಡೆಗೆ ಇದೆಲ್ಲ ಕೂಡ ನಾನು ಮೀಶೋ ಒಳಗೆ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನಾನು ಕೂಡ ಆ್ಯನಿಮೆದ್ದು ಒಂದು ಬಿಗ್ ಫ್ಯಾನು. ಹಾಗಂತ ಹೇಳಿ ಬರೀ ಆ್ಯನಿಮೆನ ನೋಡೋಂಗಿಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಸಿಗೋಂಗಿಲ್ಲ. ಟೈಮ್ ಯಾವಾಗ ಸಿಗ್ತೈತಿ ಆವಾಗ ಅಷ್ಟು ನಾನು ನೋಡೋದು. ನಾನು ಫಸ್ಟ್ ಟೈಮ್ ನೋಡಿದ್ದಂದರೆ ಡೆತ್ ನೋಟ್. ಇಲ್ಲೈತೆ ನೋಡ್ರಿ, ಡೆತ್ ನೋಟ್. ಇದಾದಮೇಲೆ ನಾನು ಒನ್ ಪಂಚ್ ಮ್ಯಾನು, ಆಮೇಲೆ ಅಟ್ಯಾಕ್ ಆನ್ ಟೈಟನ್ ನೋಡೀನಿ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಒನ್ ಪಂಚ್ ಮ್ಯಾನ್ ಎಲ್ಲ ಫುಲ್ ಕಂಪ್ಲೀಟ್ ಆಗೈತಿ. ಒನ್ ಪೀಸ್ ಐತಿ, ಅದು ಕೂಡ ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅವನ್ನ ಯಾಕೆ ಅಷ್ಟು ಕಂಪ್ಲೀಟಾಗಿ ನೋಡಲ್ಲ ಅಂದರೆ ಅದು ಅಡಿಕ್ಷನ್ ಆಗಿಬಿಡ್ತೈತಿ. ಆಮೇಲೆ ನೀರೇ ಬರೋ ಕೆಲಸ ಬಿಟ್ಟು ಬರೀ ಅವನು ನೋಡ್ಬೇಕಾಕತಿ. ನರುಟೋ ನೋಡಾತಿದ್ನಲ್ಲ ಅವಾಗ ಹಂಗೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ನಾನು. ನರುಟೋ ನೋಡಾತಿದ್ನಲ್ಲ ಅವಾಗ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ನಾನು. ಅದನ್ನು ಕಂಟಿನ್ಯೂ ಆಗಿ ಎಪಿಸೋಡ್ ನೋಡೋದು, ಊಟ ಮಾಡ್ಬೇಕಾದ್ರು ನೋಡೋದು, ವಾಶ್ರೂಮ್ಗೆ ಹೋದ್ರೂ ನೋಡೋದು, ಬೆಳಗ್ಗೆ ರಾತ್ರಿ ನೋಡೋದು. ಆಮೇಲೆ ಏನೇನೋ ಮಾಡಿ ಅದನ್ನು ಅಡಿಕ್ಷನ್ನ ಕಂಟ್ರೋಲ್ ಮಾಡಿ ಬಿಟ್ಬಿಟ್ಟೆ. ಸೊ ಅವಾಗಿಂದ ನಾನು ಜಾಸ್ತಿ ಎಪಿಸೋಡ್ ಏನಾರು ಇತ್ತಂದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಸೋಲೋ ಲೆವೆಲ್ಲಿಂಗ್ ನಾನು ಲಾಸ್ಟ್ ನೋಡಿರೋ ಅನಿಮೆ ಅಂದ್ರೆ ಸೋಲೋ ಲೆವೆಲ್ಲಿಂಗ್. ಅದು ಒನ್ ಆಫ್ ದಿ ಬೆಸ್ಟ್, ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ನಂಗೆ. ಅದನ್ನು ಕೂಡ ನಾನು ಕಂಪ್ಲೀಟ್ ಮುಗಿಯೋ ಮಟ್ಟನೂ ಬಿಟ್ಟಿಲ್ಲ, ಹಂಗೆ ನೋಡೀನಿ. ಬಟ್ ಅದು ಎಪಿಸೋಡ್ ಕಡಿಮೆ ಇತ್ತಲ್ಲ, ಬಟ್ ಅದು ಬೇಗ ಮುಗಿದೋತು. ಬೇರೆವೆಲ್ಲ ಬೇಗ ಮುಗಿಯಂಗಿಲ್ಲ, ಸ್ವಲ್ಪ ನೋಡ್ಬೇಕು. ಇದ್ರಾಗ ಇನ್ನೂ ಸುಮಾರು ಅನಿಮೇಸ್ ಅದಾವೆ ನಾನು ನೋಡಿರೋವು. ಅವೆಲ್ಲ ಹೇಳ್ಕೊಂತ ಕುಂತ್ರೆ ಮತ್ತು ಮುಗಿಯಂಗಿಲ್ಲ, ವಿಡಿಯೋ ದೊಡ್ಡದಾಗ್ಬಿಡ್ತೈತಿ. ಸೊ ಅದೇ ಬಿಟ್ಟರೆ ನಾನು ಇಲ್ಲಿ ಮಕ್ಕಂತೀನಿ, ಅಲ್ಲೇ ನಮ್ಮ ತಮ್ಮ ಮಕ್ಕಂತಾನೆ. ಇದೊಂದು ಸಣ್ಣ PG ಅಷ್ಟೇ. ಆ್ಯಂಡ್ ಈ ಚೇರ್ ಐತಲ್ಲ, ಇದು ಪ್ರಮೋಷನ್ ಒಳಗೆ ಬಂದಿದ್ದು. ಇದ್ರ ವಿಡಿಯೋ ಇನ್ನೂ ಮಾಡಿಲ್ಲ. ಯೂಟ್ಯೂಬ್ ಒಳಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಇದನ್ನು ಹಾಕ್ತೀನಿ ಈ ಚೇರ್ ಬಗ್ಗೆ. ಸೊ ಇದು ಒಂದು ಕಂಪ್ನಿ ಕಳಿಸ್ಕೊಟ್ಟಿತ್ತು, ಚೆನ್ನಾಗೈತೆ ಚೇರ್. ಇವಾಗ ನಾನು ಆಲ್ರೆಡಿ ಒಂದು 5-6 ದಿನ ಅದು ಯೂಸ್ ಮಾಡೋಕ್ಕತ್ತು. ಸೊ ನಾನು ಫಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಅದು ಹೆಂಗೈತಿ ಎಲ್ಲ ಚೆಕ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ನಾನು ಇದನ್ನು ರಿವ್ಯೂ ಮಾಡ್ತೀನಿ ಯಾವ ಥರ ಈ ಚೇರ್ ಅಂತ ಹೇಳಿ. ಇದಕ್ಕಿಂತ ಮುಂಚೆ ಇನ್ನೊಂದು ಚೇರ್ ಇತ್ತು, ಡ್ರೋಗೋ ಅಂತ ಹೇಳಿ. ಅದನ್ನು ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೆ. ಇದು ಬಂದಿದ್ದಕ್ಕೆ ಅದಕ್ಕಿಂತ ಇದೇ ಚೇರ್ ಚಲೋ ಅನ್ನಿಸ್ತಲ್ಲ, ಹಾಗಾಗಿ ಅದನ್ನು ನಾನು ಸೇಲ್ ಮಾಡಿ ಇವಾಗ ಇದು ಯೂಸ್ ಮಾಡತ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಬುಕ್ಸ್ ಅದಾವು. ಈ ಬುಕ್ಸು ನಾನು ಫ್ರೀ ಇದ್ದಾಗೆಲ್ಲ ಓದ್ತೀನಿ. ನಾನು ಫಸ್ಟ್ ಪರ್ಚೇಸ್ ಮಾಡಿದ ಬುಕ್ ಅಂದ್ರೆ ಇದು ಸ್ಟೀಲ್ ಲೈಕ್ನ ಆರ್ಟಿಸ್ಟು. ಈ ಬುಕ್ಕಿನ ಮಜಾಕಟ್ಟ ಏನಂದರೆ ಕಾಪಿನ ಯಾವ ಥರ ಮಾಡ್ಬೇಕಂತ ಹೇಳಿ. ಈ ವರ್ಲ್ಡ್ ಒಳಗೆ ಯಾವುದು ಒರಿಜಿನಲ್ ಇಲ್ಲ, ಎಲ್ಲಾನು ಒಂದಕ್ಕೊಂದು ಇನ್ಸ್ಪಿರೇಷನ್ ಐತಿ, ಎಲ್ಲಾನು ಒಂದಕ್ಕೊಂದು ಕಾಪಿನ ಅದಾವು, ಯಾವುದು ಒರಿಜಿನಲ್ ಇಲ್ಲ ಅಂತ ಹೇಳಿ ಈ ಬುಕ್ ಒಳಗಿರೋದು. ಈವನ್ ನಾವು ಹ್ಯೂಮನ್ಸ್ ಅದಾವಲ್ಲ, ನಾವು ಕೂಡ ಒರಿಜಿನಲ್ ಅಲ್ಲ, ನಾವು ಎಲ್ಲೋ ಒಂದು ಕಡೆಯಿಂದ ಇನ್ಸ್ಪೈರ್ ಆಗೇವಿ, ಆಮೇಲೆ ನಾವು ಕಾಪಿನ ಆಗ್ಯಾವಲ್ಲ ಅಂತ ಹೇಳಿ ಈ ಬುಕ್ಕು ತೋರಿಸ್ತೈತಿ. ಇಲ್ಲಿ ಕೊಟ್ಟಾರ ನೋಡ್ರಿ, ನಥಿಂಗ್ ಈಸ್ ಒರಿಜಿನಲ್. ಇಲ್ಲಿ ನಾವು ಕೂಡ ಒರಿಜಿನಲ್ ಅಲ್ಲ, ನಾವು ಕಾಪಿ ಅದಾವೆ. ಇದು ಅಪ್ಪ ಅಮ್ಮ ಇವರಿಬ್ಬರು ಕಾಪಿಯಾಗಿ ನಾವು ಬಂದೇವೆ. ಸೊ ಇಲ್ಲಿ ಡಿಸೈನ್ ನೋಡ್ರಿ, ಇದು ಈ ಥರ ಐತಿ, ಇದು ಈ ಥರ ಐತಿ, ಆಮೇಲೆ ಇದು ಹಿಂಗೆ ಅಂದ್ರೆ ಸೊ ಇನ್ಸ್ಪಿರೇಷನ್ ಆಗಿ ಇದು ಈ ಥರ ಬಂದೈತಿ ಅಂತ. ಸೊ ಈ ಥರದ್ದೆಲ್ಲ ಈ ಬುಕ್ ಒಳಗೈತಿ. ಒಂದು ಆರ್ಟ್ನ ನಾವು ಯಾವ ಥರ ಕಾಪಿ ಮಾಡ್ಬೇಕಂತೇಳಿ ಈ ಬುಕ್ಕು ಹೇಳ್ಕೊಡ್ತೈತಿ. ಆ್ಯಂಡ್ ನೆಕ್ಸ್ಟು ಈ ಬುಕ್ ನಂಗೆ ತುಂಬ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ದೆ. ಈ ಬುಕ್ ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಐತಿ. ಸೊ ಇದ್ರೊಳಗೆ ಗಂಡ ಹೆಂಡ್ತಿ ಇರ್ತಾರೆ, ಅವ್ರ ರಿಲೇಟೆಡ್ ಒಂದು ಕೊಲೆ ನಡೆದಿರ್ತೈತಿ. ಆ ಕೊಲೆ ಯಾರು ಮಾಡ್ಯಾರ ಅಂತ ಹೇಳಿ ಹುಡ್ಕೋದೇ ಈ ಬುಕ್ ಒಳಗಿರೋದು. ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಬುಕ್ ಓದೋರು ಯಾರು ಇದ್ದರೆ, ಆಲ್ರೆಡಿ ಯಾರು ಓದಿದ್ರೆ ಕಾಮೆಂಟ್ ಮಾಡಿರಿ. ಯಾರು ಓದ್ಬೇಕು ಅನ್ಕೊಂಡಿದ್ರೆ ಈ ಬುಕ್ನ ಒಂದ್ಸತಿ ಪರ್ಚೇಸ್ ಮಾಡಿ ಓದ್ರಿ, ಒಂಥರ ಭಯಾನಕ ಐತಿ. ಅದು ಬಿಟ್ಟರೆ ಇದು ಗುಡ್ ವೈಬ್ಸು ಗುಡ್ ಲೈಫು. ಇದು ಲೈಫ್ ಒಳಗೆ ಹ್ಯಾಪಿಯಾಗಿರೋದು ಹೆಂಗೆ ಅದೆಲ್ಲ ತೋರಿಸ್ಕೊಡ್ತೈತಿ ಈ ಬುಕ್ಕು. ಇದು ತುಂಬ ಚೆನ್ನಾಗೈತಿ, ಏನೋ ಒಂಥರ ಫೀಲಿಂಗ್ ಥರ ಅನ್ನಿಸ್ತೈತಿ. ಆ್ಯಂಡ್ ದೆನ್ ಈ ಮೌಸ್ನ ನಾನು ಇದನ್ನ ತೊಗೋಬೇಕಂತೇಳಿ ಏನು ಪರ್ಚೇಸ್ ಮಾಡಿಲ್ಲ. ನಂಗೆ ವರ್ಕ್ ಮಾಡೋಕ್ಕೆ ಯಾವ ಮೌಸ್ ಆದರೂ ಓಕೆ, ಬಟ್ ಕೈಯಾಗ ಹಿಡ್ಕೊಂಡಾಗ ಈ ಥರ ಕರೆಕ್ಟಾಗಿ ಫಿಟ್ಟಾಗಿ ಕುಂದಿರ್ಬೇಕು. ಸೊ ಇದು ಟೋಟಲ್ ಒಂದು 5 ಬಟನ್ ಅದಾವೆ ಅನಿಸ್ತೈತಿ. 1 2
3 4 5 6. ಸೊ 6 ಬಟನ್ ಐತಿ. ಸೊ ಇದು ನಂಗೆ ಕರೆಕ್ಟಾಗಿ ಸೆಟ್ ಆಯ್ತು ಕೈ ಒಳಗೆ ವರ್ಕ್ ಮಾಡೋಕೆ. ಸೊ ಹಾಗಾಗಿ ನಾನು ಈ ಮೌಸ್ ಪರ್ಚೇಸ್ ಮಾಡೀನಿ. ಸೊ ನಾನು ಈ ಬ್ರ್ಯಾಂಡಿಗಿಂದ ಏನು ಚೆಕ್ ಮಾಡಿಲ್ಲ, ವರ್ಕ್ ಮಾಡೋಕ್ಕೆಲ್ಲ ಚಲೋ ಅನ್ನಿಸ್ತು. ಸ್ಟಿಲ್ ಇನ್ನೂ ಕೂಡ ಚೆನ್ನಾಗಿ ವರ್ಕ್ ಆಗತ್ತೈತಿ. ಸೊ ಅದಕ್ಕೆ ಈ ಮೌಸ್ ಯೂಸ್ ಮಾಡತ್ತೀನಿ. ಆ್ಯಂಡ್ ದೆನ್ ಮೊಬೈಲ್ ಸ್ಟ್ಯಾಂಡು, ಇದು ಕೂಡ ಒಂದು ಬ್ರ್ಯಾಂಡ್ ನನಗೆ ಪ್ರಮೋಷನ್ಗೆ ಕೊಟ್ಟಿತ್ತು ರೀಲ್ಸ್ ಮಾಡಿ ಅಂತ ಹೇಳಿ. ಸೊ ಇದು ಅವಾಗ ಮಾಡಿದ್ದು. ಅವಾಗ ಭಾಳ ಫಾಲೋವರ್ಸ್ ಕಡಿಮೆ ಇದ್ದರು, ಅರೌಂಡ್ ಒಂದು 50,000 ಏನೋ ಇದ್ರೆ ಅವಾಗ ನಂಗೆ ಇದನ್ನ ಕೊಟ್ಟಿದ್ರು. ಆಮೇಲೆ ಇಲ್ಲೊಂದು ಸ್ಪೀಕರ್ ಐತಿ. ಇದು ಕೂಡ ನಂಗೆ ಒಂದು ಕಂಪನಿ ಗಿಫ್ಟ್ ಕೊಟ್ಟಿತ್ತು. ಇದು ಪ್ರಮೋಷನ್ ಅಲ್ಲ, ಗಿಫ್ಟ್ ಕೊಟ್ಟಿತ್ತು. ವಿಡಿಯೋ ಕಿಡೆ ಏನು ಮಾಡು ಅಂತ ಹೇಳಿದ್ದಿಲ್ಲ, ಜಸ್ಟ್ ಹಂಗೆ ಗಿಫ್ಟ್ ಕೊಟ್ಟಿದ್ರು ಅವರು. ಸೊ ಇದೊಂದು ಸ್ಪೀಕರ್ ಐತಿ. ನಂಗೆ ಸ್ಪೀಕರ್ ಅಂದ್ರೆ ಭಾಳ ಇಷ್ಟ. ಎಷ್ಟು ಜಾಸ್ತಿ ಸ್ಪೀಕರ್ಸ್ ತೊಗೊಂಡ್ರು ನಂಗೇನು ಬೋರ್ ಅನ್ಸಂಗಿಲ್ಲ. ಸೊ ಹಂಗಾಗಿ ಇಲ್ಲೊಂದು ಸ್ಪೀಕರ್, ಆಮೇಲೆ ಇನ್ನೂ 2 ಸ್ಪೀಕರ್ ಇದ್ದು, ಅವು ಅಲ್ಲೇ ಒಳಗೆ ತೆಗೆದಿಟ್ಟನಿ. ಸೊ ಅವೇನು ತೋರ್ಸೋ ಅವಶ್ಯಕತೆ ಇಲ್ಲ. ಈ ಕಡೆ ಬಂದರೆ ಫಸ್ಟ್ ಇದೊಂದು ಗೇಮ್ ಪ್ಯಾಡ್ ಐತಿ. ಇದನ್ನು ನಾನು ಸ್ಟಾರ್ಟಿಂಗ್ ಪರ್ಚೇಸ್ ಮಾಡಿದಾಗ ಒಂಥರ ಸಡ್ಲ ಬಿಟ್ಟಿಲ್ಲ, ಅಷ್ಟು ಆಡಿದ್ದೆ ನಾನು ಗೇಮ್ ಅವಾಗ. ಸೊ ಇದು ಗೇಮ್ ಆಡೋಕ್ಕಂತ ಹೇಳಿ ಪರ್ಚೇಸ್ ಮಾಡಿದ್ದೆ ನಾನು, ಕಾರ್ ರೇಸಿಂಗು ಅದೆಲ್ಲ ಆಡೋಕ್ಕೆ. ಸೊ ಇದೊಂದು ಐತಿ. ಆಮೇಲೆ ಇದು ನಂಗೆ ಭಾಳ ಯೂಸ್ ಆಕೈತಿ. ನಾನು ಆ ವೀಕ್ ಒಳಗೆ ಏನೇನು ವರ್ಕ್ ಮಾಡಬೇಕು, ಏನೇನು ವರ್ಕ್ ಅದೋ ಅದೆಲ್ಲ ನಾನು ಈ ಇದ್ರೊಳಗೆ ಹಾಕಿಟ್ಟುಬಿಡ್ತೀನಿ. ಬಟ್ ಇದ್ರೊಳಗೆ ನಂಗೆ ಮಾಡೋಕೆ ಆಗ್ತಿರೋದಂದ್ರೆ ಇವೆರಡು, ವೀಕ್ಲಿ 6 ರೀಲ್ಸ್. ಸೊ ನಾನು ಒಂದು ವೀಕಿಗೆ 6 ರೀಲ್ಸ್ ಹಾಕ್ಬೇಕಂತ ಹೇಳಿ, ಬಟ್ ದೇವರಣಿಗೂ ಇತ್ತಿತ್ಲಾಗ ಭಾಳ ಟೈಮು ಸಾಲಾಕವಲ್ದು. ಸೊ ಹಾಗಾಗಿ ಇಷ್ಟು ಹಾಕೋಕ್ಕಾಗವಲ್ದು. ನೆಕ್ಸ್ಟ್ ಇನ್ನೊಂದು ವೀಕ್ಲಿ 2 ಯೂಟ್ಯೂಬ್ ವೀಡಿಯೋಸು, ಇದು ಕೂಡ ಆಗವಲ್ದು. ಸೊ ಇವೆರಡು ಮಾತ್ರ ಭಾಳ ಕಷ್ಟಪ್ಪ. ಯಾಕಂದ್ರೆ ಈ ಬೇರೆ ಫ್ರೀಲ್ಯಾನ್ಸಿಂಗು ಇವೆಲ್ಲ ವರ್ಕ್ ಮ್ಯಾನೇಜ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಅದು ಆಗವಲ್ದು. ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಂದು 4-5 ಕ್ಲೈಂಟ್ಸ್ ಅದಾರ. ಸೊ ನಂಗೆ ಜಾಸ್ತಿ ಟೈಮ್ ಸಿಗತ್ತಿಲ್ಲ, ಅದಕ್ಕೆ ಇವೆರಡು ಫಾಲೋ ಮಾಡೋಕೆ ಆಗವಲ್ದು. ಅದು ಬಿಟ್ಟರೆ ಇವಾಗ ಪೆಂಡಿಂಗ್ ಇರೋ ವರ್ಕು ಒಂದು 2 ಕ್ಲೈಂಟ್ಸ್ ಅದಾರ, ಆ ವರ್ಕ್ ಕಂಪ್ಲೀಟ್ ಮಾಡಬೇಕು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಸೊ ಈಗ ಮೈಕ್ ಬಂದುಬಿಟ್ಟು ನಾನು ಇದು DJI ಕಂಪ್ನಿಯವ್ರದ್ದು ಯೂಸ್ ಮಾಡ್ತೀನಿ. ಇದು ಅರೌಂಡ್ 16,000 ಕೊಟ್ಟಿದ್ದೆ ಅಮೆಝಾನ್ ಒಳಗೇನ, ಫ್ಲಿಪ್ಕಾರ್ಟ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಸೊ ಇವಾಗ ಆಲ್ರೆಡಿ ಒಂದು ಯೂಸ್ ಮಾಡತ್ತೀನಿ. ಸೊ ಹಂಗಾಗಿ ಇದು MT ಐತಿ. ಸೊ ಇದು ಮೈಕ್ ಚೆನ್ನಾಗೈತಿ, DJI ಮೈಕ್ ಮಿನಿ 2 ಅಂತ ಹೇಳಿದ್ರೆ ಹೆಸರು. ಸೊ ಇವಾಗ ಪ್ರೆಸೆಂಟ್ ನಾನು ಇದೇ ಮೈಕ ಯೂಸ್ ಮಾಡೋದು. ಯಾರು ಪರ್ಚೇಸ್ ಮಾಡ್ಬೇಕು, ನಮ್ದು ಅಷ್ಟು ಬಜೆಟ್ ಐತೆ ಅಂದ್ರೆ ಕಣ್ಣು ಮುಚ್ಕೊಂಡು ಈ ಮೈಕ್ನ ಪರ್ಚೇಸ್ ಮಾಡ್ರಿ. ಆ್ಯಂಡ್ ದೆನ್ ನಾನು ಈ ಲೆನ್ಸ್ ಯೂಸ್ ಮಾಡ್ತೀನಿ, ಸಿಗ್ಮಾ 30mm 1.4 ಅಪರ್ಚರ್. ನೀವು ಯೂಟ್ಯೂಬ್ ಒಳಗೆ ನೋಡೋ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಸ್ ಒಳಗೆ ಇದೇ ಲೆನ್ಸ್ ಯೂಸ್ ಮಾಡಿರ್ತೀನಿ. ಸೊ ಇದು 1.4 ಅಪರ್ಚರ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಐತಲ್ಲ ಅದು ಜಾಸ್ತಿ ಬ್ಲರ್ ಆಗೈತಿ. ಬಟ್ ಇದ್ರದ್ದು ಒಂದು ಪ್ರಾಬ್ಲಮ್ ಏನಂದ್ರೆ ಇದಕ್ಕೆ ಸ್ಪೇಸ್ ಒಂದು ಸ್ವಲ್ಪ ಜಾಸ್ತಿ ಬೇಕು. ಇವಾಗ ನಾನು ವೈಡ್ ಆಂಗಲ್ ಲೆನ್ಸ್ ಯೂಸ್ ಮಾಡತ್ತೀನಿ. ಕಿಟ್ ಲೆನ್ಸ್ ಅದು ಸೋನಿ ಜೊತೆಗೆ ಬಂದಿತ್ತು. ಇದು 16 to 50mm ಲೆನ್ಸ್, 3.5 ಅಪರ್ಚರ್ ಅಂದ್ರೆ 3.5 to 5.6 ಅಪರ್ಚರ್. ಇವಾಗ ಏನು ಯೂಸ್ ಮಾಡತ್ತಾನಲ್ಲ ಈ ಲೆನ್ಸ್ ಒಳಗೆ ಜಾಸ್ತಿ ಬ್ಲರ್ ಆಗಂಗಿಲ್ಲ. ಬಟ್ ಇದು ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಸಿಗ್ತೈತಿ ವಿಡಿಯೋಸ್ ಮಾಡೋಕೆ, ವೈಡ್ ಆ್ಯಂಗಲ್ ಐತಲ್ಲ ಹಾಗಾಗಿ. ಸೊ ನಿಮ್ಗೆ ಜಾಸ್ತಿ ಬ್ಲರ್ ಬೇಕು ಅದೆಲ್ಲ ಬೇಕು ಅಂದ್ರೆ ನೀವು ಈ ಲೆನ್ಸ್ ಪರ್ಚೇಸ್ ಮಾಡ್ಬೋದು 30mm. ಇದನ್ನು ನಾನು ಯೂಸ್ ಮಾಡೋಕ್ಕತ್ತು 2 ವರ್ಷ ಆಗಕ್ಕೆ ಬಂತು. ಈ ಲೆನ್ಸ್ನ ನಾನು ಕ್ಲೈಂಟ್ ಶೂಟ್ ಮಾಡೋಕೆ ಅಥವಾ ಟಾಕಿಂಗ್ ಹೆಡ್ ವಿಡಿಯೋಸು, ಆಮೇಲೆ ಏನಾರ ಪ್ರಾಡಕ್ಟ್ ರಿವ್ಯೂ ಅಂದ್ರೆ ಪ್ರಾಡಕ್ಟ್ ಶೂಟ್ ಇರ್ತಾವಲ್ಲ ಅದಕ್ಕೆಲ್ಲ ನಾನು ಇದೇ ಲೆನ್ಸೇ ಯೂಸ್ ಮಾಡೋದು. ಸೊ ನನಗೆ ಆಟೋ ಫೋಕಸ್ ಒಳಗೆ ಇದ್ರೊಳಗೆಲ್ಲ ಅಷ್ಟೇನು ಪ್ರಾಬ್ಲಮ್ ಬಂದಿಲ್ಲ. ಕೆಲವೊಂದು ಜನ ಹೇಳ್ತಾರೆ ಆಟೋ ಫೋಕಸ್ ಅಷ್ಟು ಚೆನ್ನಾಗಿಲ್ಲ, ಭಾಳ ಓಲ್ಡ್ ಮಾಡೆಲ್ ಅಂತ ಹೇಳಿ. ಬಟ್ ನಂಗೆ ಆಟೋ ಫೋಕಸ್ ಒಳಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಓಲ್ಡ್ ಮಾಡೆಲ್ ಹೌದು ಒಪ್ಕೊಂತೀನಿ, ಬಟ್ ಈ ಪ್ರೈಸ್ ರೇಂಜ್ ಒಳಗೆ ಇದಕ್ಕಿಂತ ಚೆನ್ನಾಗಿರೋ ಲೆನ್ಸ್ ಯಾವ ಅವೈಲೇಬಲ್ ಇಲ್ಲ. ಸೊ ಇದಿಷ್ಟು ಈ ವಿಡಿಯೋ ಒಳಗೆ. ಈ ವಿಡಿಯೋ ಒಳಗೆ ಏನಾರು ಡೌಟ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆದಷ್ಟು ನನ್ನ ಕೈಯಾಗೆ ಏನೇನು ತೋರಿಸ್ಬೇಕು ಎಲ್ಲಾನು ತೋರಿಸೇನಿ. ನಿಮ್ಗೆ ಏನಾರು ಎಕ್ಸ್ಟ್ರಾ ಡೌಟ್ಸ್ ಇತ್ತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ, ಬಾಯ್.